ನೆಕ್ಸ್ಟ್ ಕೋಣ, ಆಫ್ಟರ್ ಕೋಣ ಬೇರೆ ಯಾವ ಸಿನಿಮಾಗಳಿಗೆ ನಿಮ್ಮ ನಿರ್ಮಾಣ ಇರುತ್ತೆ? ಆ್ಯಂಡ್ ಮುಂದೆ ಯಾವ್ಯಾವ ಸಿನಿಮಾಗಳು ಡ್ರೀಮ್ ಅಂತ ಇರುತ್ತೆ ನಿಮ್ಗೆ, ಈ ಥರದೊಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ, ಯಾವ ಥರದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ? ಓಕೆ, ಸದ್ಯಕ್ಕೆ ನಾನೊಂದಷ್ಟು ಆ್ಯಕ್ಟ್ ಮಾಡ್ತಾ ಇರೋವಂಥದ್ದಿದೆ. ಪೆನ್ ಡ್ರೈವ್ ಆಗಿರ್ಬೋದು, ಕಿಲ್ಲಲ್ಲಿ ನಾನು ಒಂದು ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದೀನಿ, ಚೀತಾ ಮೂವಿನಲ್ಲಿ ಒಂದು ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದೀನಿ, ಇನ್ನೊಂದು ತಮಿಳ್ ಸಿನಿಮಾದಲ್ಲಿ ಕೂಡ ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಇದು ನಂದು ನಡೀತಾ ಇರುವಂಥ ಸಿನಿಮಾ ಆ್ಯಕ್ಟಿಂಗ್ ಕರಿಯರ್ ಆಗಿದೆ. ಆ್ಯಂಡ್ ನನ್ನ ಕನಸು ಇನ್ನೂ ನನಸಾಗಿಲ್ಲ ಅಥವಾ ಹೋಲ್ಡಲ್ಲಿದೆ. ನನ್ನ ಕಡೆಯಿಂದ ನಾನು ಮಾಡಬೇಕಾಗಿರೋದು ಅನ್ನೋಂಥದ್ರಲ್ಲಿ ಇರೋದು, ನಾನೊಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಈ ಕೋಣ ಸಿನಿಮಾದ ವರ್ಕ್ ನಡೀತಾ ಇರಬೇಕಾದ್ರೆ ಓಕೆ ಗ್ಯಾಪಲ್ಲಿ ಮಾಡಿಬಿಡೋಣ ಅಂತೆಲ್ಲ ಒಂದಷ್ಟು ಇನಿಷಿಯೇಟಿವ್ ತೊಗೊಂಡು ಏನೇನೋ ಮಾಡೋಕ್ಕೆ ಹೋದೆ. ಬಟ್ ಏನಂದರೆ ಇದ್ರದ್ದೇ ವರ್ಕ್ ಜಾಸ್ತಿ ಇರೋದ್ರಿಂದ, ಸಿನಿಮಾ ಮಾಡೋದು ಇಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ ಧೈರ್ಯವಾಗಿ ಹೇಳ್ಬೋದು, ಹೌದು ಇದರಲ್ಲಿ ನಮಗೆ ತುಂಬ ಹಾರ್ಡ್ ವರ್ಕ್ ಬೇಕು, ನಮ್ಮ ಟೈಮ್ ಜಾಸ್ತಿ ಹಿಡಿಯುತ್ತೆ, ಒಂದಷ್ಟು ವರ್ಕ್ಗಳು ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಹೀಗಾಗಿ ನನಗೆ ಅದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಆ ಕಾರಣಕ್ಕೆ ಇದರದೊಂದು ಶೂಟಿಂಗ್ ಅಟ್ಲೀಸ್ಟ್ ಕಂಪ್ಲೀಟ್ ಆದಮೇಲೆ ಒಂದು ಫಸ್ಟ್ ನಾನು ಮಾಡಬೇಕಂತ ಇರೋದೇನೆ ಒಂದು ಆಲ್ಬಮ್ ಸಾಂಗ್ ಸಖತ್ತಾಗಿ ಮಾಡಬೇಕು ಅನ್ನೋ ಒಂದು ಕನಸು, ಆಸೆ ಎಲ್ಲ ಇದೆ. ಅದಕ್ಕೋಸ್ಕರ ಜಿಮ್ಗೆಲ್ಲ ಹೋಗಿ ವರ್ಕೌಟ್ ಮಾಡಿ ಏನೇನೋ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಿಕಾಸ್ ಐ ಆಮ್ ಅ ಫುಡ್ಡಿ, ಸ್ವಲ್ಪ ತಿನ್ನೋದು ಕಡಿಮೆ ಆಗ್ತಾ ಇಲ್ಲ ಏನೋ, ಅದಕ್ಕೆ ಇನ್ನೂ ಸ್ವಲ್ಪ ರಿಸಲ್ಟ್ ಟೈಮ್ ತೊಗೊತಾ ಇದೆ. ಆ್ಯಂಡ್ ನನಗೆ ಆ ಥರ ಇಲ್ಲ, ನನಗೆ ನಾಳೆನೇ ಸಣ್ಣ ಆಗ್ಬಿಡ್ಬೇಕು, ನಾಡಿದ್ದೇ ಏನೋ ಒಂದು ಮಾಡಿಬಿಡ್ಬೇಕು, ಅದೆಲ್ಲ ಇಲ್ಲ. ಅಂದರೆ ನಾನು ಯಾಕೆ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಮೇಜರ್ಲಿ ಈಗಿರುವಂತಹ ನಮ್ಮ ಲೈಫ್ ಸ್ಟೈಲ್ಗೆ ಅಥವಾ ಬ್ಯುಸಿ ಸ್ಕೆಡ್ಯೂಲ್ಗೆ ನಾವು ನಮ್ಮ ಹೆಲ್ತನ್ನು ನೋಡ್ಕೊಂಡಿಲ್ಲ ಅಂತಲೇ ನಾಳೆ ದಿನ ನಾವು ಏನು ಸಂಪಾದನೆ ಮಾಡಿದ್ರು ಕೂತ್ಕೊಂಡು ತಿನ್ನೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅದಲ್ಲದೆ ಒಂದು ವ್ಯೂ ಇದೆ ನನಗೆ, ನನ್ನ ಆಲ್ಬಮ್ ಸಾಂಗಲ್ಲಿ ನಾನು ಹಿಂಗೆ ಕಾಣಿಸ್ಕೋಬೇಕು ಅಂತ, ಅದಕ್ಕೆ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅದಲ್ಲದೆ ಒಂದು ಥಾಟ್ ಇದೆ, ಇದು ಕೂಡ ಒಂದು ಸಣ್ಣ ವಯಸ್ಸಿನ ಕನಸೇನೆ. ಈ ಯೂಟ್ಯೂಬ್ ಅನ್ನೋದು ಒಂದು ಕನಸಿತ್ತು, ಬಟ್ ಅದನ್ನು ಮಾಡೋಕ್ಕೆ ಆಗಲಿಲ್ಲ ಇವತ್ತಿನವರೆಗೂ. ಸುಮ್ಮನೆ ಪೇಜ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಅಷ್ಟೇ, ಏನು ಅದಕ್ಕೋಸ್ಕರ ಅಂತ ನಾನೇನು ಮಾಡೋಕ್ಕಾಗಲಿಲ್ಲ. ಇಟ್ ಈಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಸೊ ಹಾಗಾಗಿ ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ನಮ್ಮ ಕುಪ್ಪಂಡಸ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದಷ್ಟು ಹೊಸ ಹುಡುಗರಿಗೆ ಅಥವಾ ಹೆಣ್ಮಕ್ಳಿಗಾಗಲಿ ಯಾವುದೇ ಟೀಮ್, ಹೊಸ ತಂಡ ಅಂತ ಅಂದ್ಕೊಳ್ಳಿ, ಹೊಸ ತಂಡ ಶಾರ್ಟ್ ಫಿಲ್ಮ್ಸು ಅಥವಾ ಅವರ ಕಾನ್ಸೆಪ್ಟ್ ಓರಿಯೆಂಟೆಡ್ ಫಿಲ್ಮ್ಸ್ನ ಒಂದಷ್ಟು ಮಾಡ್ತಿರ್ತಾರೆ. ಸೊ ನಮ್ಮ ಪ್ರೊಡಕ್ಷನ್ ಹೌಸಿಂದ ಈ ಕಾನ್ಸೆಪ್ಟ್ ಓರಿಯೆಂಟೆಡ್ ಫಿಲ್ಮ್ಸ್ನ ನಾವು ಮಾಡಿಸ್ಬೇಕು ಅಥವಾ ಅದನ್ನು ಒಂದು ಕಾಂಪಿಟಿಷನ್ ಆಗಿ ಮಾಡಬೇಕು ಅನ್ನೋ ರೀತಿಯಾದ ಒಂದು ಥಾಟ್ ಇದೆ. ಐ ಹೋಪ್ ಈ ಕೋಣ ಸಿನಿಮಾದ ಶೂಟಿಂಗ್ ಒಂದು 80% ಕಂಪ್ಲೀಟ್ ಆದರೂ ಕೂಡ ಐ ವಿಲ್ ಗೆಟ್ ಇನ್ ಟು ದಟ್ ಪ್ರೊಸೆಸ್. ಸದ್ಯಕ್ಕೆ ನಮ್ಮ ಪ್ಲ್ಯಾನ್ ಬಂದು ತೀರ್ಥಹಳ್ಳಿ, ಚಾಮರಾಜನಗರ, ಬೆಂಗಳೂರು, ಕುಂದಾಪುರ. ಸದ್ಯಕ್ಕೆ ಇಷ್ಟ ಆಗಿದೆ ಲಿಸ್ಟಲ್ಲಿ. ನೋಡೋಣ ಇನ್ನೂ ಏನೇನು ನಮಗೆ ಮಾಡೋಕ್ಕೆ ಸಾಧ್ಯನೋ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಅದನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಆ್ಯಂಡ್ ಸಿನಿಮಾಗೆ ಏನು ನೆಸೆಸಿಟಿ ಇದೆಯೋ ಅದನ್ನು ಖಂಡಿತವಾಗ್ಲೂ ಮಾಡಬೇಕು ಅಂತ, ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ಅದನ್ನು ಸಾಧ್ಯ ಆದಷ್ಟು ಒಂದು ಬಜೆಟಲ್ಲಿ ಮಾಡುವಂಥ ಪ್ರಯತ್ನದಲ್ಲಿ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.